ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಗುರುವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ವ್ಲಾಗೇ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಸ್ವಲ್ಪ ಹುಷಾರಿಲ್ಲ, ಕೆಮ್ಮು ನೆಗಡಿ ಈ ಥರ ವೆದರ್ಗೆ ವೇರಿಯೇಷನ್ ಆಗ್ತಾನೆ ಇದೆ. ಒಬ್ರು ಇವಾಗಲೂ ಗಂಟಲು ಸರಿ ಇಲ್ಲ ನನಗೆ. ಸೊ ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ. ಸೊ ಇದು ಮಾರ್ನಿಂಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸಂಡೇನೂ ಮಾಡಿದ್ದೆ, ನಾನ್ ವೆಜ್ ಮಾಡಿದ್ದೆ. ಇನ್ನು ಲಾಸ್ಟ್ ಅಲ್ವಾ, ಶ್ರಾವಣ ಬಂದುಬಿಟ್ರೆ ನಾವು ತಿನ್ನೋಕ್ಕಾಗಲ್ಲ ಅಂತ ಚಿಕನ್ ಮಾಡಿದೆ ರೆಸಿಪಿ. ಸೊ ಅದನ್ನು ವೀಡಿಯೋ ಮಾಡಿದ್ದೀನಿ, ಬಟ್ ಹಾಕಿಲ್ಲ. ಇದ್ರ ಜೊತೆ ಕಂಟಿನ್ಯೂ ಆಗುತ್ತೆ. ಸೊ ಇವಾಗ ಚಪಾತಿ ಮತ್ತು ಟೊಮೆಟೊ ವೆಜ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈ ನಡುವೆ ಹೆಂಗಾಗಿದೆ ಅಂದರೆ, ಇಬ್ಬರು ಸ್ಕೂಲ್ಗೆ ಹೋಗೋದ್ರಿಂದ ನಂಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಮಕ್ಕಳನ್ನ ರೆಡಿ ಮಾಡೋದೇ ಆಗುತ್ತೆ. ಸೊ ಅಷ್ಟರಲ್ಲಿ ಟಯರ್ಡ್ ಆಗುತ್ತಾ, ಅಪ್ಪ ಸಾಕಪ್ಪ ಅನಿಸ್ಬಿಡುತ್ತೆ. ಎಲ್ಲ ರೆಡಿ ಮಾಡಿ ಕಳಿಸ್ಬೇಕಲ್ಲ ಇಬ್ರಿಗೂ. ಹಾಗಾಗಿ ವ್ಲಾಗೇ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನೋಡೋಣ ಎಷ್ಟು ಎಂಡ್ ಮಾಡ್ತೀನಿ ಅಂತ. ನಿಜ ಸರಿಗೆ ನಿದ್ದೆನೇ ಆಗಿಲ್ಲ, ಒಂಥರ ಹ್ಯಾಂಗ್ ಓವರ್ ನಿದ್ದೆ ಮಾಡೋದು. ಸೊ ತಿಂಡಿ ಮಾಡಬೇಕಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಿಕ್ಸರ್ ಇದಿರೋದಕ್ಕೆ ಸ್ವಲ್ಪ ಅನುಕೂಲ ನನಗೆ, ಫಾಸ್ಟಾಗಿ ಆಗ್ತದಲ್ಲ ನಿದ್ದೆ ಮೂಡು. ಇದಿರೋದ್ರಿಂದ ಸ್ವಲ್ಪ ತರಕಾರಿ ಚಪಾತಿ ಹಿಟ್ಟಿದೆಲ್ಲ ಗರ್ಗರ್ ಅನ್ಸ್ಕೊಂಡು ಮಾಡ್ಬಿಡ್ಬೋದು. ನಾನು ಯಾರು ನಿದ್ದೆಗಳನ್ನೆಲ್ಲ ಹೆಚ್ಕೊಂಡು ಕೂತ್ಕೋತಾರೆ ಅದನ್ನೆಲ್ಲ ಅಲ್ವಾ. ಸೊ ಇಂಟ್ರೆಸ್ಟೇ ಇರೋಲ್ಲ, ಅರ್ಧಂಬರ್ಧ ನಿದ್ದೆ ಆಗಿಬಿಟ್ರೆ ಇಂಟ್ರೆಸ್ಟ್ ಇರೋಲ್ಲ, ಪೇಷನ್ಸು ಇರೋಲ್ಲ. ಇದೆಲ್ಲ ಹೆಚ್ಕೊಂಡು ಮಾಡೋ ಅಷ್ಟು. ತುಂಬ ದಿನ ಆಗಿತ್ತು ನಾನು ಟೊಮೆಟೊ ಗೊಜ್ಜು ಮಾಡಿ. ಚಪಾತಿಗೆ ಬೆಸ್ಟ್ ಕಾಂಬಿನೇಷನು, ನಮಗಂತೂ ತುಂಬಾ ಇಷ್ಟ. ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಟೊಮೆಟೊ ಗೊಜ್ಜು ಅಂದರೆ ತುಂಬಾ ಇಷ್ಟ ಇರುತ್ತೆ. ಸೊ ಅದಕ್ಕೆ ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಏನಿದೊಂದು ವೀಕ್ ತಿನ್ಬೋದು ಅಷ್ಟೇ. ಆಮೇಲೆ ಶ್ರಾವಣ ಬಂದರೆ ನಾವು ಯಾವ ನಾನ್ ವೆಜ್ ತಿನ್ನೋಂಗಿಲ್ಲ. ನೋಡೋಣ, ಸಂಡೇ ಮತ್ತೆ ತಂದರೆ ನಾನ್ ವೆಜ್ ಮಾಡಿದ್ರೆ ವ್ಲಾಗ್ ಹಾಕೋಣ ಅಂತ. ಯಾವಾಗಲೂ ಹಾಗೆ ಮಾಡೋಣ ವ್ಲಾಗು ಅನ್ಕೋತೀನಿ. ಅಯ್ಯೋ ಹಾಗೆ ಸ್ಕಿಪ್ ಆಗುತ್ತಾ, ಸಾಕಾಯಿತು ಹೋಗಂತ ಸುಮ್ಮನೆ ಆಗ್ಬಿಡ್ತೀನಿ. ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ನ ಮೇಂಟೈನ್ ಮಾಡೋದು. ಒಂದು ಸತಿ ಇಂಟ್ರೆಸ್ಟ್ ಇರುತ್ತೆ, ಒಂದು ಸತಿ ಇಂಟ್ರೆಸ್ಟ್ ಇರೋಲ್ಲ, ಹೆಲ್ತ್ ಸರಿ ಇರೋಲ್ಲ, ಇಲ್ಲಾಂದರೆ ಮಕ್ಕಳು ಕಿರಿಕಿರಿ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಮಾಡಬೇಕು. ಎಲ್ಲ ಕರೆಕ್ಟಾಗಿ ಇತ್ತು ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಮಾಡಬೇಕು. ರೀಲ್ಸ್ ಆದರೆ ಡೈಲಿ ಮಾಡಿಬಿಡ್ತೀನಿ, ಹೆಂಗೋ ಮಾತ್ರ ಮಾಡೋಕ್ಕೆ ಆಗಲ್ಲ. ಏನು ಮಾಡಿದ್ರು ಶುರುವಾಯಿತು, ಶ್ರಾವಣ ಶುರುವಾಯಿತು. ಮನೆ ಕ್ಲೀನಿಂಗ್ ಮಾಡಬೇಕು, ಬರೀ ಇದೆ ಕೆಲಸ. ಹಬ್ಬ ಶುರು ಆಗ್ಬಿಟ್ಟೋದು, ತಿಂಗಳು ಒಂದೊಂದು ಹಬ್ಬ ಬರುತ್ತೆ. ಸೊ ಖರ್ಚು ಮಾಡೋದು ಕಷ್ಟ, ಮನೆ ಕ್ಲೀನ್ ಮಾಡೋದು ಕಷ್ಟ, ಕೆಲಸ ಮಾಡೋದು ಕಷ್ಟ. ಎಲ್ಲ ಕಷ್ಟಗಳ ನಡುವೆ ಇಷ್ಟವಾದ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋಣ, ಹಾಗೆ ಎಂಜಾಯ್ ಮಾಡೋಣ ಅಲ್ವಾ. ಶ್ರಾವಣ ಬಂದರೆ ಶುರುವಾಗ್ಬಿಟ್ರೆ ಇನ್ನು ಹಬ್ಬಗಳ ಶುರು ಮಾಡಿ ಫುಲ್ಲು ಉದ್ದಕ್ಕೂ. ಗಂಟೆ ಸರಿಗಿಲ್ಲ, ಕಿಚ ಅನ್ನತ್ತೆ. ಫ್ಯಾನ್ ಗಾಡಿಗೂ ವೆದರ್ಗೂ ಗೊತ್ತಿಲ್ಲ. ಟೊಮೆಟೊ ಗೊಜ್ಜು ಮಾಡೋಕ್ಕೆ ಇಟ್ಟಿದ್ದೀನಿ, ಕಟ್ ಮಾಡಿ ಎಲ್ಲ ಹಾಕಿದ್ದೀನಿ. ಸೊ ಮಿಕ್ಸರಿಂದ. ಸೊ ಇದಕ್ಕೆ ನಾನು ನೀರು ಹಾಕೋಕ್ಕೆ ಹೋಗಲ್ಲ, ಇದರಲ್ಲೇ ನೀರು ಬಿಡುತ್ತೆ. ಇದು ಚೆನ್ನಾಗಿ ಫ್ರೈ ಆಗಲಿ, ಅಂದರೆ ಸ್ವಲ್ಪ ನೀರೆಲ್ಲ ಸುಂಡ್ಲಿ. ಆನಂತರ ಖಾರದ ಪುಡಿ ಎಲ್ಲ ಹಾಕ್ತೀನಿ, ಫಸ್ಟ್ ಕ್ಲಾಸಾಗಿ ಬರುತ್ತೆ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ಒತ್ತಬೇಕು. ಸೊ ಆ್ಯಕ್ಚುಲಿ ನೆನ್ನೆನೇ ನಾನು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ನ. ನೆನ್ನೆ ಗುರು ಪೌರ್ಣಮಿ ಅಂದರೆ ಹುಣ್ಣಿಮೆ ಇದ್ರಿಂದ. ಸೊ ಮತ್ತಿದಾಗ ಹುಣ್ಣಿಮೆ ಇದ್ದಾಗ ನನಗೆ ಪೂಜೆ ಇದೆಲ್ಲ ಕೆಲಸ ಇರುತ್ತೆ, ಮತ್ತು ಯಾರ ಚಪಾತಿ ಮಾಡ್ಕೊಂಡು ಕೂತ್ಕೋತಾರೆ ಅಂದ್ಬಿಟ್ಟು ಸ್ಕಿಪ್ ಮಾಡಿದೆ. ನಾನು ಉಪ್ಪಿಟ್ಟು ಮಾಡಿದ್ದೆ. ಸೊ ಅದಕ್ಕೆ ಇವತ್ತು ಚಪಾತಿ ಮಾಡಿಕೊಡ್ತಾಯಿದ್ದೀನಿ. ನನ್ನ ಮಗಳು ತಗೊಂಡು ಹೋಗಲ್ಲ ಸ್ಕೂಲಿಗೆ. ಅಮ್ಮ ತಗೊಂಡು ಹೋಗಲ್ಲ ಅಮ್ಮ, ಅಷ್ಟೊಂದು ಲಂಚ್ ಬಾಕ್ಸು ಪೂರ್ತಿ ಎಲ್ಲ ಖಾಲಿ ಆಗಿಬಿಡುತ್ತೆ, ನಂಗೆ ಸಿಗೋದಿಲ್ಲ ತಿನ್ನೋಕ್ಕೆ ಅಂತಾಳೆ ಯಾವಾಗಲೂ. ಸೊ ಹಂಗಾಗಿ ಸ್ವಲ್ಪ ತೊಗೊಂಡು ಹೋಗ್ತಾಳೆ ಅವಳು, ಜಾಸ್ತಿ ತೊಗೊಂಡು ಹೋಗಲ್ಲ. ಮನೆಗೆ ಬಂದು ಮತ್ತೆ ತಿಂತಾಳೆ. ಫುಲ್ಲು ನನ್ನ ವಾಯ್ಸೇ ಒಂಥರ ಆಗ್ತದೆ, ಗಂಟೆ ಕಿಚ ಆಗ್ಬಿಟ್ಟು. ಕಾಫಿ ಮಾಡ್ಕೊಂಡು ಕುಡಿಬೇಕು, ಆಗಾರ ಗಂಟಲು ರಿಫ್ರೆಶ್ಮೆಂಟ್ ಆಗಿ ಸ್ವಲ್ಪ ಕಾಟ್ಬಿಟ್ಟು. ಫಸ್ಟ್ ಮಟನ್ ಸಾರು ಪುಡಿ ಮತ್ತು ಬೇಳೆ ಸಾರು ಪುಡಿ ಕರೆಕ್ಟಾಗಿ 1 ವರ್ಷ ಬರುತ್ತೆ ನನಗೆ. ಮಟನ್ ಸಾರು ಪುಡಿ 2 ಟ್ರಿಪ್ ಮಾಡ್ಕೊಂಡಿದ್ದೀನಿ ಸತಿ, ಅಂತರ 1 ಟ್ರಿಪ್ ಆಲ್ರೆಡಿ ಖಾಲಿನೇ ಆಗಿಬಿಟ್ಟಿದೆ. ಮಟನ್ ಸಾರು ಪುಡಿ ಜಾಸ್ತಿ ಬರಲ್ಲ ಬಾಳಿಕೆ, ಬೇಗ ಖಾಲಿ ಆಗಿಬಿಡುತ್ತೆ. ಟೊಮೆಟೊ ಬಾತು ಅದು ಇದು ಮಸಾಲಾಗೆ ಹಾಕೋತೀವಲ್ಲ, ಹಾಗಾಗಿ ಅದರಲ್ಲಿ ಇನ್ನೇನು ಇರೋಲ್ಲ. ಧನಿಯಾ ಮತ್ತು ಮೆಣಸಿನ್ಕಾಯಿ ಮಾತ್ರ ಇರುತ್ತಲ್ಲ. ಈ ಕಾಳುಗಳೆಲ್ಲ ಹಾಕ್ತೀವಿ ಬೇಳೆ ಸಾಂಬಾರು ಪುಡಿಗಾದ್ರೆ, ಹಂಗಾಗಿ ಅದು ಒದಗುತ್ತೆ.
ಈ ಮಟನ್ ಸಾರು ಪುಡಿಗೆ ಏನು ಹಾಕಲ್ವಲ್ಲ, ಧನಿಯಾ ಮೆಣಸಿನ್ಕಾಯಿ ತಾನೆ, ಹಂಗಾಗಿ ಅದಷ್ಟು ಒದಗಲ್ಲ, ಖಾಲಿ ಆಗಿಬಿಡುತ್ತೆ ಬೇಗ. ಬೇಳೆ ಸಾರದಾರ ಕರೆಕ್ಟಾಗಿ ಒಂದು ವರ್ಷಕ್ಕೆ ಕರೆಕ್ಟಾಗಿ ಖಾಲಿ ಆಗುತ್ತೆ. ಚೆನ್ನಾಗಿದೆ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಫ್ಲೇಮ್ ಇಟ್ಬಿಟ್ರೆ ಚೆನ್ನಾಗಿ ಕುದಿಯುತ್ತೆ. ಕಾಯಿ ತುರ್ಕೋಬೇಕು. ನಮ್ಗೆ ಮೇಯ್ನಾಗಿರೋದೇ ಏನು ಗೊತ್ತಾ, ಸೋಂಬೇರಿತನ. ಕಾಯಿ ತುರಿಬೇಕಲ್ಲ ಕುತ್ಕೊಂಡು, ಅದೇ ಸೋಂಬೇರಿತನ. ಈ ನಡುವೆ ಎಲ್ಲ ತುರಿದ್ಬಿಟ್ಟು ಫ್ರಿಜ್ಜಿಗೆ ಇಟ್ಕೊಂಡು ರೂಢಿ. ಅವಾಗೆಲ್ಲ ಆದರೆ ನಾವು ಚಿಕ್ಕವ್ರು ಇರುವಾಗ ಅಲ್ಲೇ ತುರಿದು ಅಲ್ಲೇ ಮಾಡ್ತಿದ್ವಿ, ಮತ್ತು ಚಿಪ್ ಹಂಗೆ ಇಟ್ಕೊತಿದ್ವಿ. ಯಾಕಂದರೆ ಫ್ರಿಜ್ಗೆಲ್ಲ ಅನುಕೂಲ ಇರ್ತಿರ್ಲಿಲ್ವಲ್ಲ, ಹಂಗೆ. ಇವಾಗೆಲ್ಲ ಅನುಕೂಲ ಇರೋದಕ್ಕೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ. ಇಟ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಪಟ್ ಅಂತ ತೆಗೆದು ಉದುರಿಸ್ತಾ ಇರ್ತೀವಿ. ಸೊ ಇವಾಗ ಉದುರಿಸೋಕ್ಕೆ ತುರಿದು ಇಕ್ಕಿಲ್ಲ, ಈಗ ಅಕ್ಕಿ ಕುತ್ಕೊಂಡು ತುರಿಬೇಕು. ಅದಕ್ಕೆ ಸ್ವಲ್ಪ ಸೋಂಬೇರಿತನ. ಕಾಫಿ ಬೇರೆ ಕುಡಿಬೇಕು, ಮೂರು ಚೆನ್ನಾಗಿದೆ. ಸೊ ನೋಡಿ, ಖಾರದ ಪುಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಲೋ ಫ್ಲೇಮಲ್ಲಿ ಇಡ್ತೀನಿ. ಒಂದು 15 ನಿಮಿಷ ನೀಟಾಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳಕ್ಕೆ ಅವಾಗ ಸರಿ ಹೋಗುತ್ತೆ. ನಮ್ಮ ಮನೆಗಿರೋದು ಟೈಮ್ ಆಗಿದೆ. ಪ್ರತಿ ಎದಾಳಮ್ಮ, 5 ನಿಮಿಷ. ಎಷ್ಟು ಗೊತ್ತಾ ಟೈಮು? 7:12. ಗೈಸ್, ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ. ಚಪಾತಿ, ಟೊಮೆಟೊ ಗೊಜ್ಜು. ಸೊ ಗಾಯ್ಸ್, ಫ್ರೆಶ್ ಅಪ್ ಆಗಿ ಬಂದು ಚಪಾತಿ ತಿಂತಾ ಇದ್ದಾಳೆ ನೋಡಿ. ಇವಳೇ ಕಾರಣ ನಂಗೆ ರೀಲ್ಸೇ ಮಾಡೋಕ್ಕತ್ತು, ಯೂಟ್ಯೂಬೇ ಮಾಡೋಕ್ಕಾಯ್ತಾಯಿಲ್ಲ. ಇವ್ರುಗಳ ಗಲಾಟೆ, ಓದಿಸೋದು ಬರ್ಸೋದು ಇದೇ ಆಗ್ಬಿಟ್ಟೈತೆ ನನ್ನ ಲೈಫು. ನಂದೇನು ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಯ್ತಲ್ಲ. ನನ್ನ ಹಾಬೀಸ್ ಏನೂ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಹಂಗೆ ಕಷ್ಟಪಟ್ಟು ಒಂಚೂರು ರೀಲ್ಸ್ ಮಾಡ್ತೀನಿ ಅಷ್ಟೇ. ಯೂಟ್ಯೂಬ್ ಅಂತೂ ಅಸಾಧ್ಯದ ಮಾತು. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗಾಯ್ಸ್, ಇವತ್ತು ಎಲ್ಲೋ ಡೇ ಇದೆ ನನ್ನ ಮಗನಿಗೆ. ಸೊ ಎಲ್ಲೋ ಕಲರ್ ಡ್ರೆಸ್ ಹಾಕಿ ಕಳಿಸ್ಬೇಕು. ಸೊ ರೆಡಿಯಾಗಿದ್ದಾನೆ ನನ್ನ ಮಗ. ನನ್ನ ಮಗಳು ಆಲ್ರೆಡಿ ಸ್ಕೂಲ್ಗೆ ಹೋದ್ಲು. ಈಗ ಇವನು ಕಳಿಸ್ತಾ ಇದ್ದೀನಿ. ಹಾಯ್ ಮೇಡಮ್ ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳವ. ವೇಕಪ್ ತೋರ್ಸೋ ಅವ್ರಿಗೆ. ವೇಕಪ್ ಹೆಂಗ್ ಮಾಡ್ತೀವಿ ನೀನು ತೋರಿಸು. ಹೇ ಪಾಪು, ಹಂಗೆ ಬಂದಿಲ್ಲ. ಇವಾಗ ತೋರ್ಸ. ಕ್ಲೀನಾಗಿ ಮಾಡಿ, ಇವಾಗ ಮಾಡಿ. ಅಲ್ಲಿ ಕಾಣಿಸುತ್ತೆ. ಆಯ್ತು, ತೆಗಿತೀನಿ. ಅವ್ರಿಗೆ ಹೇಳು ವೇಕಪ್ ಹೇಳೋದಕ್ಕೆ. ಅವ್ರಿಗೆ ಹೇಳು. ಹಿಂದೆಯಿಂದ ಮಾಡ್ಬೇಕು, ಅವ್ರು ಕಾಣಲ್ಲ. ಅಷ್ಟು ಮುಂದೆ ಹೋದ್ರೆ ಬೈ. ಇವಾಗ ಹೇಳು. ಹಂಗೆಲ್ಲ ಬಂದ್ರೆ ಮೇಕಪ್ಪ ವೇಕಪ್ಪ. ಕೋಲ್ಡ್ ಆಗ್ಬಿಟ್ಟಿದ್ದು ನನ್ನ ಬೊಂಗೋರಿಗೆ, ಚಿನ್ನಿಗೆ ಅಲ್ವಾ? ಎಲ್ಲ ರೆಡಿ ಇದೆ ಅವನಿಗೆ. ಟೈಮು 9:22. ಅವನ ಕಾಫಿ ತೊಗೊಬನ್ನಿ, ಬಿಸ್ಕೆಟ್. ಚಿನ್ನಿ, ಸ್ಕೂಲಲ್ಲಿ ಏನೇನು ಮಾಡ್ತೀಯಮ್ಮ ನೀನು? ಹಾಂ, ಖರ್ಚೀಫ್ ಕೊಡ್ಲಾ? ಜೋಬಗೊಂದು ಖರ್ಚೀಫ್ ಇಟ್ಕೊಳ್ತೀಯ? ಅರಿ ಅಲ್ಲೊಂದು ಖರ್ಚೀಫ್ ಕೊಡ್ರಿ ಅವನಿಗೆ, ಮೆತ್ತಗಿರೋದು. ಕೋಲ್ಡ್ ಆಗ್ಬಿಟ್ಟೈತೆ. ಬಾ ಇಲ್ಲಿ, ಮುಂದೆ ಬಾ. ಥಂಡಿಗೆ ಕೋಲ್ಡ್ ಅಂದ್ಬಿಟ್ಟು ಔಷಧಿ ಕುಡಿದ್ಬಿಟ್ಟು ಹೋಗು, ಆಯಿತಾ? ಕುಡಿಬೇಕು, ಇಲ್ಲಾಂದ್ರೆ ಕೆಮ್ಮು ಜಾಸ್ತಿ ಆಗುತ್ತೆ, ಮತ್ತು ತಲೆನೋವು ಬರುತ್ತೆ ಥಂಡಿ ಇರೋದಕ್ಕೆ. ಡೋಲೋ ಹಾಕಬೇಕು ಔಷಧಿ. ಯಾಕಿಲ್ಲ? ಹಾಂ, ಫ್ಲೇವರ್ ಇಷ್ಟ ಇಲ್ಲ? ಜ್ವರ ಬಂದಿರೋದು ಟಾನಿಕ್ ಕುಡಿಯೋಕ್ಕೆ. ಓ, ಫ್ಲೇವರ್ ಇಷ್ಟ ಇಲ್ಲ ಅಂತೆ. ಬೇಗ 25 ಆಯಿತು. ಆಯಿತು. ಹೋಮ್ವರ್ಕ್ ಕೊಟ್ಟಿದ್ದಾರಾ ಸ್ಕೂಲಲ್ಲಿ ಇವತ್ತು? ಕೊಟ್ಟಿದ್ದಾರಾ ಇಲ್ವಾ? ಮೊಟ್ಟೆ ಯಾವ್ದು ಬಿಟ್ಟಿದ್ದು? ಪಕ್ಷಿ ಮತ್ತೆ ಹೇಳಲು ಬಿಟ್ಬಿಟ್ಟು ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ ತೋರಿಸಿದ್ರು. ಹೌದಾ ಮಗ್ನ? ಬಾಯ್ ಬಾಯ್. ಸೊ ನನ್ನ ಮಗಳು ಬರ್ಕೊಂಡು ಕೂತಿದ್ದಾಳೆ ಇವಾಗ ಹೋಮ್ವರ್ಕು. ಅವ್ನು ನನ್ನ ಮಗಂದು ಆಯಿತು, ಕಲರಿಂಗ್ ಎಲ್ಲ ಇತ್ತು, ಅವ್ನು ಮುಗೀತು. ಸೊ ವಾಷಿಂಗ್ ಮಿಷಿನಾಗ ಸ್ವಲ್ಪ ಬಟ್ಟೆ ಹಾಕಿ ಫಿಶ್ ತರ್ತಿದ್ದೀನಿ, ಫ್ರೈ ಮಾಡೋಣ ಅಂತ. ನಾವು ಗುರುವಾರ ತಿಂತೀವಿ, ಓಕೆನಾ? ಅದಕ್ಕೆ ಇವತ್ತು ಫಿಶ್ ಫ್ರೈ. ಇನ್ನೊಂದು ವಾರ ಅಷ್ಟೇ ನಾವು ತಿನ್ನೋದು. ಎಲ್ಲ ತಿಂದು ಖಾಲಿ ಮಾಡಿ ಮುಗಿಸ್ಬಿಡ್ಬೇಕು ಪ್ರಾಣಿಗಳು. ನೀರು ಕುಡಿಸ್ಲಾ? ಕಳಿಸಿದ್ ಏನಾದ್ರು ನಿಜವಾಗ್ಲೂ ಬಾಲಾಗಿರೋ ಪಾರ್ಟ್ಸ್ ಎಲ್ಲ ಇಟ್ಟಿದ್ರೆ ಸಾಕ್ಬಿಡ್ಬೋದಾಗಿತ್ತು. ಹಂಗೆ ಸಾಕ್ತಾಳು. ಕ್ಲೀನ್ ಮಾಡೋರು ಯಾರು? ಹ್ಞೂ, ನಮ್ಮ ನಾನೇನೆ.
ಕ್ಲೀನೇ ಮಾಡ್ಕೊಟ್ಟಿಲ್ಲ ಒಳಗಡೆ ಎಲ್ಲ ಫಿಶ್ ಫ್ರೈ ಮಾಡೋಂತ ಮತ್ತೊಂದು ಸಾಂಬಾರು ಮಾಡಿದ್ದೀನಿ ಊಟಕ್ಕೆ. ಅದಕ್ಕೆ ಫಿಶ್ ತಿನ್ನೋಣ ಅನ್ನಿಸ್ತು. ಈಚೆ ಕಡೆ ರೇಟ್ ಜಾಸ್ತಿ. ಒಂದು ಫಿಶ್ಗೆ 100-150 ರೂಪಾಯಿ ಇರುತ್ತೆ. ಅದಕ್ಕೇನೆ ಮನೇಲೆ ಮಾಡ್ತೀನಿ ತಗೊಬನ್ನಿ ಅಂತ ತರಿಸಿದ್ದೀನಿ ಬಾಂಗ್ಲಾ ಫಿಶ್. ಭಾನುವಾರ ಅಲ್ಲ ಕೂಡ ನಾವು ಬಾಂಗ್ಲಾ ಅಂದ್ರೆ ನನ್ನ ಮಗ ಭಾನುವಾರ ಅಂತ ಭಾನುವಾರ ತಿನ್ನೋದಲ್ಲ, ಇದು ಇವತ್ತು ತಿನ್ನೋದು ಅಂತೆ. ಯಾಕ್ರಿ ಕ್ಲೋಸಿಂಗ್ ಟೈಮ್ ಏನ್ರಿ? ಸರಿ ಕ್ಲೀನ್ ಮಾಡ್ಕೊಟ್ಟಿಲ್ಲ ಅವನು. ಸರಿ ಕ್ಲೀನೇ ಮಾಡಿಲ್ಲ. ಬ್ಲಡ್ ಎಲ್ಲ ನಿಮಗೆ ಬ್ಲಡ್ ಅಂದ್ರೆ ಭಯ ಅದ ನೋಡ್ಬಿಡಿ. ಕಾರ್ನು ಇನ್ನೊಂದು ಲೋಡ್ ಬಟ್ಟೆ ಒಣಗಾಕ್ಬೇಕು ನಾನು. ಅವ್ರ ಸ್ಕೂಲಲ್ಲಿ ಇವತ್ತು ಎಲ್ಲೋ ಡೇ ಅಲ್ವಾ, ಅದಕ್ಕೇನೆ ಅದ್ ನೆನೆನೆ ಮಾಡಿಸಿ ಟ್ರೈ ಮಾಡಕ್ ಇಕ್ಕಿದ್ರು. ಪೇಂಟಿಂಗ್ ಎಲ್ಲ ಮಕ್ಳ ಕೈಯೆಲ್ಲ ಮಾಡಿಸಿ, ಸೊ ಅದನ್ನ ಕೊಟ್ಟಿದ್ದಾರೆ ಇವತ್ತು. ಇಲ್ಲ ನೆನ್ನೆನೆ ಪೇಂಟಿಂಗ್ ಮಾಡ್ತಿದ್ರು ಅಂತ ಅವ್ರು ತೋರಿಸಿಲ್ವ ಫಿಂಗರ್ ಅಲ್ಲಿ ಪೈಂಟ್ ಆಗಿದೆ. ಅರ್ಚಿನು ಇದ್ ಮಾಡ್ದೆ ಅಂತ ತೋರಿಸ್ತಿದ್ದ ನೋಡು. ಇದನ್ನೇ ನೆನ್ನೆ ಮಾಡಿಸ್ಬಿಟ್ಟು ಅದನ್ನ ಡ್ರೈಗೆ ಇಟ್ಟಿದ್ದಾರೆ. ಇವತ್ತು ಕೊಟ್ಟು ಕಳ್ಸಿದ್ದಾರೆ. ಪೇಂಟ್ ಎಲ್ಲ ಡ್ರೈ ಆಗ್ಬೇಕಲ್ಲ, ಅವ್ರ ಫಿಂಗರ್ ಹೆಸರೆಲ್ಲ ಮಾಡ್ಸಿರೋದು ಅಲ್ವಾ ಬಂಗಾರಿ? ಹೋಯ್ತಾ ಕಲರು? ಓಕೆ ಕಲರ್ಫುಲ್. ಎಷ್ಟು ನಿಮಿಷದಲ್ಲಿ ಇದೀವಿ ಗೈಸ್? 2 ನಿಮಿಷದ ಇದೀರಾ? 2 ನಿಮಿಷದ ಇದೆ. ಈ ನಡುವೆ ನಮ್ಮ ಹುಡುಗರು ಹೆಲ್ಪ್ ಮಾಡಿದ್ರೆ ನಮ್ಮ ಹುಡುಗರು ಟಾರ್ಚರ್ಗೆ ಯೂಟ್ಯೂಬೇ ಮಾಡಿಲ್ಲ. ನಾನು ಹೆಲ್ಪ್ ಮಾಡ್ತೀನಿ, ನಾನೇ ವಿಡಿಯೋ ಮಾಡ್ಕೊಂಡು ಕಣ್ಣೆಲ್ಲ ತೊಳೆದಿದ್ದು ಸುಮ್ಮನಿಲ್ಲ ನೀನ. ಇವನು ಬಾರಿ ಗೊತ್ತು ಅನ್ನಂಗೆ ಆಗ್ತಾನೆ. ಇವ್ನಿಗೆ ಹಾಕ್ಬಿಡ್ರೆ ಕಣ್ಣು ಹಾಕಿಬಿಟ್ಟು ಹಂಗೆಲ್ಲ ಮಾತಾಡ ಎಂತೆಂತದ ಮಾತಾಡೋದಲ್ಲ. ಎಷ್ಟು ಫಿಶ್ ಐತಮ್ಮ? ಎಷ್ಟೈತೆ? 6 ಐತೆ. ಹಾ ಅದು ಕ್ಲೀನ್ ಆಗಿ ಅವನ ರೆಕ್ಕೆ ಎಲ್ಲ ಕಟ್ಟೆ ಮಾಡಿಲ್ಲ, ಹಂಗೆ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಅದೆಲ್ಲ ರೆಕ್ಕೆನಾ? ಇದು ಪಿನ್ಸ್ ಅಲ್ವಮ್ಮ? ಎಂತದು? ಪಿನ್ಸ್ ರೆಕ್ಕೆ ಅಂತೆ. ರೆಕ್ಕೆ ಅದೇನು ಹಾರ್ತಿತ್ತು ಆಕಾಶದಲ್ಲಿ ನೋಡು. ಮಮ್ಮಿ ಇಲ್ಲಿ ನಾನು ಹಿಂಗೆ ಆಡಿದ್ದೀನಿ, ಅದಕ್ಕೆ ಬಟರ್ಫ್ಲೈ ಸಾಂಗ್ ಹಾಕ್ಬಿಡು. ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ರಿಪೀಟ್ ಹಾಕ್ಬಿಟ್ಟು ವೈ ಆರ್ ಯು ಗೋಯಿಂಗ್? ಔಷಧಿ ಕುಡಿ ಬಾರ್ದು ನನ್ನ ಮಗಳು ಏನೇನೋ ಹೇಳ್ತಾ ಬಿದ್ದವು. ಗಲೀಜ್ ಕ್ಲೀನ್ ಮಾಡಿ ತಿನ್ಬೇಕು. ಇಲ್ಲ ನಿನ್ನ ಕೊಡ್ಕೊಂಡು ಹಸಿ ಹಂಗೆ ಹಾಕೊಂಡ್ಬಿಡ್ತಾರೆ. ಆಯ್ತು ಗಾಯ್ಸ್. ಗೈಸ್ ಫಾಲೋ ಮಾಡ್ತಾ ಇದೀರಾ ಗೈಸ್? ಮುಂದಕ್ಕೂ ಹೋಯ್ತವ್ರೆ ನನ್ನ ಫಾಲೋವರ್ಸ್. ಫಸ್ಟ್ ನನಗೆ ಇವಳು ಸರಿಗೆ ಸಾಂಗ್ಸ್ ಗಳು ಸೆಲೆಕ್ಟ್ ಮಾಡಿದ್ನ ಮಾಡಲ್ಲ. ಏನ್ ಮಾಡ್ತಾಳೆ ಗೊತ್ತಾ? ನಾನ್ ಹೇಳಿದ ಸಾಂಗ್ನ ನಾನು ಅದ್ ಮಾಡಲ್ಲ, ನಿದ್ ಮಾಡಲ್ಲ ಅಂತಾಳೆ. ಅದು ಒಂದೊಂದು ಸಾಂಗ್ ಹಂಗ ಆಡ್ತಾರೆ ಅವರು. ಅವೆಲ್ಲ ಬಟರ್ಫ್ಲೈ ಸಾಂಗ್ ಬಂದ್ಬಿಟ್ಟೈತೆ ಇವಾಗ. ಅದಕ್ಕೆ ಏನೋ ಬಟರ್ಫ್ಲೈ ಅಂತ ಏನೋ ಸಾಂಗ್ ಬರ್ತದೆ, ನಂಗೆ ಬರೋದೇ ಇಲ್ಲ. ಟ್ರೆಂಡಿಂಗ್ ಡ್ಯಾನ್ಸ್ ಅದು ಬರುತ್ತೆ, ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಅವತಾರಗಳ ನೀನು ಬಟರ್ಫ್ಲೈ ಅಂತ ಸಾಂಗು. ಬರುತ್ತೆ, ಟ್ರೈ ಮಾಡಿದಾಳೆ. ಸುಮ್ನೆ ಶೈ ಆಡ್ತಾವಳೆ. ಸಾಟರ್ಡೆ ಮಾಡಿಸ್ತೀನಿ ಸ್ಕೂಲಿಂದ ಬಂದ್ಮೇಲೆ. ಚೆನ್ನಾಗಿದೆ ಅದು ಆಕ್ಚುಲಿ. ನಿಂಗೂ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಳ್ಳು. ಡ್ಯಾನ್ಸ್ ಕ್ಲಾಸ್ ಬೇರೆ ಸೇರಿಸ್ತೀನಿ. ನಾನು ಹೇಳ್ಕೊಡೋ ಡ್ಯಾನ್ಸ್ನೇ ಮಾಡಕ್ತಾ ಇಲ್ಲ ಹುಡುಗಿ.
ಡ್ಯಾನ್ಸ್ ಕ್ಲಾಸ್ ಫೀಸ್ ಕಟ್ಬಿಟ್ಟು 3 ಉಂಡೆನಾಮ ಹಾಕೊಂಡ್ ನಾನು ಕುತ್ಕೋತೀನಿ. ಉಂಡೆನಾಮ ಬಂದ್ಬಿಡ್ರಿ. ಮೊದ್ಲು ನಾನ್ ಹೇಳ್ಕೊಡೋ ಡ್ಯಾನ್ಸ್ ಕಲೀರಿ, ಅವಾಗ ನನ್ ಕಾನ್ಫಿಡೆಂಟ್ ಬರುತ್ತೆ, ಆಮೇಲೆ ಸೇರಿಸ್ತೀನಿ. ಇವ್ರ ಹಂಗಂತಾರೆ. ಆಮೇಲೆ ಇಲ್ಲ ಚೆನ್ನಾಗ್ ಮಾಡ್ತೀಯಲ್ವಾ ಡ್ಯಾನ್ಸ್ ಕ್ಲಾಸ್ ಏನಕ್ಕೆ ಅಂತಾರೆ. ಇವಳು ನಾನ್ ಹೇಳ್ಕೊಡೋ ಸ್ಟೆಪ್ಸ್ ಮಾಡಿದ್ರೆ ಸಾಕು, ಅದೇ ಸೂಪರ್ ಆಗಿರುತ್ತೆ. ಯಾವ ಡ್ಯಾನ್ಸ್ ಕ್ಲಾಸು ಬೇಡ. ಹೆಂಗ್ ಆಡ್ತಾಳೆ ಗೊತ್ತಾ, ಓವರ್ ಆಗಿ ಆಡ್ತಾಳೆ. ಡ್ಯಾನ್ಸ್ ಮಾಡು ಅಂದ್ರೆ ಹ್ಞೂ ಮಗ್ನೆ ಮಾಡು. ಗೈಸ್ ಬೈ ಬೈ. ಆಮೇಲೆ ಆಲ್ರೆಡಿ ರೆಡಿ ಆಯ್ತು. 4 ಫಿಶ್ ಮಾಡಿಟ್ಟಿದ್ದೀನಿ ಫ್ರೈ, ನೆರಡಿ ಫ್ರೈ ಆಗ್ತಾ ಇದೆ. ಸೊ ಇಲ್ಲಿ ಮುದ್ದೆ ರೆಡಿ ಆಗಿದೆ. ಎಣ್ಣೆ ಸಿಗುತ್ತಾ ಇದೆ. ಇಲ್ಲಿ ಮತ್ತೊಬ್ಬ ಸಾಂಬಾರು. ಕೈ ಹುಷಾರಮ್ಮ, ಕೊಂಡ್ಬಿಟ್ಬಿಟ್ಟು ಎಣ್ಣೆ ಮೇಲೆ. ಆಮೇಲೆ ನನ್ನ ಮಕ್ಕಕ್ಕೆ ಸಿಡ್ದು ಯಪ್ಪ ಗ್ರಾಚಾರ ಘಾಟು. ಈ ಸತಿ ತವಾ ಫ್ರೈ ಮಾಡ್ತಾ ಇಲ್ಲ, ಕಬಾಬ್ ಎಣ್ಣೆ ಇತ್ತು ಅಂದ್ಬಿಟ್ಟು ಕಬಾಬ್ ಥರನೇ ಕರೆದ್ಬಿಡ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತ. ಓಕೆ, ಫೋಟೋ ಹೊಡಿಬೇಕಾ? ಹಂಗೆ ಫಿಶ್ ಫಿಶ್ ಘಾಟು. ಕೈ ಎತ್ತಲೇ ಅಗರಬತ್ತಿ. ಹಾಂ